ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂಥ ನಾನು ಯೂಸ್ ಮಾಡಿರುವಂಥ ಕೆಲವೊಂದಷ್ಟು ಸೂಪರ್ ಆಗಿರುವಂಥ ಡ್ರೆಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನಕ್ಕೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಕೂಡ ತರಿಸಿದೆ, ಅದನ್ನು ಸಹ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಫಸ್ಟ್ ಒನ್ ಬಂದು ಈ ಡ್ರೆಸ್ ನೀವು ನೋಡಿರ್ಬೋದು ಬಹಳಷ್ಟು ಸಾರಿ. ನನ್ನ ಫೇವ್ರೆಟ್ ಡ್ರೆಸ್ ಕೂಡ ಇದು. ಇದನ್ನು ತೊಗೊಂಡಿದ್ದು ಮಿಂತ್ರಾಯಿಂದ. ಸೂಪರ್ ಸಾಫ್ಟ್ ಆಗಿದೆ, ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ನಾನಂತೂ ದುಪ್ಪಟ್ಟ ನೋಡೇನೆ ಡ್ರೆಸ್ನ ತೊಗೊಂಡಿದ್ದು, ಅಷ್ಟು ಸೂಪರ್ ಆಗಿದೆ ಫಿಟ್ಟಿಂಗ್ ಕೂಡ. ಇದ್ರದ್ದೆಲ್ಲಾದ್ರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೆಲವೊಂದಷ್ಟು ಫ್ರಾಕ್ಸ್ಗಳನ್ನು ಕೂಡ ತರಿಸಿದ್ದೆ. ಇದೆಲ್ಲ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ನನ್ನ ವೀಡಿಯೋಸ್ಗಳಲ್ಲಿ ಬಹಳಷ್ಟು ಸರಿ ನೋಡಿರ್ತೀರಾ. ಫಸ್ಟ್ ಒನ್ ಬಂದು ಈ ಫ್ರಾಕ್ ಎಲ್ಲ ಒನ್ ಪೀಸ್ ಡ್ರೆಸ್ಸೇ ಆಗಿರುತ್ತೆ. ಇದಂತೂ ಸೂಪರ್ ಆಗಿದೆ, ಫ್ಲೇರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸೊಂಟದ ಹತ್ರ ಎಲಾಸ್ಟಿಕ್ ಸಹ ಕೊಟ್ಟಿರ್ತಾರೆ, ಸೊ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಬಿಲೋ ನೀ ಸಹ ಬರುತ್ತೆ. ಇನ್ನು ಸ್ಲೀವ್ಸ್ ಕೂಡ 3/4 ಸ್ಲೀವ್ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಬಂದು ಯೋಗ್ ಪಾರ್ಟಲ್ಲಿ ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾರೆ. ಸ್ಲೀವ್ ಕೂಡ ಅಷ್ಟೇ, ಅದರಲ್ಲೂ ಸಹ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಕೆಳಗಡೆ ಈ ಥರ ಫ್ರಿಲ್ ಸಹ ಕೊಟ್ಟಿರ್ತಾರೆ. ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಕೊಂಡಾಗ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮುದ್ದ ಕೂಡ ಕಾಣಿಸುತ್ತೆ. ಇದೊಂಥರ ಪಫ್ ಸ್ಲೀವ್ ಬರುತ್ತಲ್ವಾ, ಆ ಥರ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇದೊಂದು ಬ್ಲ್ಯಾಕ್ ಕಲರ್ ಡ್ರೆಸ್, ನೀವು ತುಂಬ ಸತಿ ನೋಡಿರ್ತೀರಿ ನನ್ನ ವಿಡಿಯೋದಲ್ಲಿ. ಇದು ಬಂದು ತುಂಬ ಲಾಂಗ್ ಡ್ರೆಸ್ ಆಗಿರುತ್ತೆ, ನನಗೇನೆ ಆಲ್ಮೋಸ್ಟ್ ಆ್ಯಂಕಲ್ ತನಕ ಬರುತ್ತೆ ಇದು. ಇನ್ನು ತುಂಬ ಕುಳ್ಳ ಇದ್ದೀರಾ ಅಂತಂದರೆ ಫುಲ್ ಮುಳುಗೆ ಹೋಗ್ಬಿಡ್ತೀರಾ, ಅಷ್ಟು ಉದ್ದ ಬರುತ್ತೆ. ಸ್ಲೀವ್ ಬಂದು ಈ ಥರ 3/4 ಸ್ಲೀವ್ ಆಗಿರುತ್ತೆ, ಅದರಲ್ಲೂ ಸಹ ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾರೆ. ಇನ್ನು ಕೆಳಗಡೆ ಫ್ರಿಲ್ ಸಹ ಬಂದಿರುತ್ತೆ. ಇದ್ಯಾವುದೂ ಸಹ ವಿತ್ ಲೈನಿಂಗಲ್ಲಿ ಬರೋದಿಲ್ಲ, ಎಲ್ಲ ಸಹ ವಿತೌಟ್ ಲೈನಿಂಗೇ ಇರುತ್ತೆ. ಹಾಕೊಂಡಾಗ ನೋಡ್ತಿರ್ಬೋದು ಫಿಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಡ್ರೆಸ್, ಇದು ಕೂಡ ಫ್ರಾಕ್ ಥರನೇ ಇದೆ. ಇದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್. ಇದು ಸೊಂಟದ ಹತ್ರ ಸ್ವಲ್ಪ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸ್ಲೀವ್ ಬಂದು 3/4 ಸ್ಲೀವ್ ಆಗಿರುತ್ತೆ. ಲುಕ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಏನಾದರೂ ಹೋಗಬೇಕು ಅಂದಾಗ ಈ ಥರ ಒನ್ ಪೀಸ್ ಡ್ರೆಸ್ ಇದ್ದರೆ ಸಖತ್ತಾಗಿರುತ್ತೆ. ಇನ್ನು ಕೆಲವೊಂದಷ್ಟು ಕಾಲ್ಗೆಜ್ಜೆ ಸಹ ತರಿಸಿದೆ. ಫಸ್ಟ್ ಒನ್ ಬಂದು ಇದು. ಇನ್ನು ಮಿಕ್ಕೊಂಡಿರುವಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು ಸ್ಟೋನ್ಸ್ ವರ್ಕ್ ಇರುವಂಥದ್ದು. ಇದು ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಕ್ತು ನನಗೆ. ಕೆಲವ್ರಿಗೆ ಗೋಲ್ಡ್ ಕಲರ್ದು ಹಾಕೋಬೇಕು ಅಂತ ಇಷ್ಟ ಇರುತ್ತೆ, ಕಾಲ್ಗೆಜ್ಜೆ ಹಾಕ್ಕೋಬೋದು. ಇಲ್ಲಾಂದರೆ ಇದನ್ನು ಬ್ರೇಸ್ಲೆಟ್ ಥರ ಸಹ ನಾವು ವೇರ್ ಮಾಡ್ಕೋಬೋದು. ಸೇಮ್ ಗೆಜ್ಜೆಗೆ ಯಾವ ಥರ ಕೊಂಡೆ ಕೊಟ್ಟಿರ್ತಾರಲ್ವ ಅದೇ ಥರ ಇರುತ್ತೆ. ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಒನ್ ಬಂದು ಈ ಕುರ್ತಾ ಸೆಟ್. ಇದಂತೂ ಬಿಲೋ 500ಅಲ್ಲಿ ಪ್ಯಾಂಟ್, ದುಪ್ಪಟ್ಟ ಮತ್ತು ಕುರ್ತಾ 3 ಸಿಕ್ಬಿಡುತ್ತೆ. ಕಲರ್ ಅಂತೂ ತುಂಬ ಬ್ರೈಟಾಗಿ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಯೋಗ್ ಪಾಟಲ್ಲಿ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಎಲ್ಲೂ ಕೂಡ ಡ್ಯಾಮೇಜ್ ಇರೋದಿಲ್ಲ, ಅಷ್ಟು ನೀಟಾಗಿ ಎಂಬ್ರಾಯ್ಡ್ರಿ ಇರುತ್ತೆ. ಇನ್ನು ದುಪ್ಪಟ್ಟದಲ್ಲಿ ಈ ಥರ ಫುಲ್ ಲೇಸ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಸಹ ಈ ಥರ ಸೀಕ್ವೆನ್ಸ್ ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಎಲ್ಲ ಕಡೆ ಈ ಥರ ಬುಟ್ಟ ಬುಟ್ಟ ಥರ ಬರುತ್ತೆ. ದುಪ್ಪಟ್ಟ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ, ವಿಡ್ತ್ ಕೂಡ ತುಂಬ ಚೆನ್ನಾಗಿದೆ. ಪ್ಯಾಂಟ್ ಬಂದು ನಾರ್ಮಲ್ ಸಿಗರೇಟ್ ಪ್ಯಾಂಟ್ ಇರುತ್ತಲ್ವ ಆ ಥರ ಇರುತ್ತೆ. ಬೆಸ್ಟ್ ಅಂದರೆ ಬೆಸ್ಟ್ ಹೇಳ್ಬೋದು, ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಸಖತ್ತಾಗಿದೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಪಿಂಕ್ ಕಲರ್ ಕುರ್ತಿ, ತುಂಬ ಸಿಂಪಲ್ ಕುರ್ತಿ ಇದು. ಇದು ಕೂಡ ಬಿಲೋ 300ಅಲ್ಲೇ ಸಿಕ್ಬಿಡುತ್ತೆ. ಯೋಗ್ ಪಾಟಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ. 300-350 ಏನೋ ಇರಬೇಕಷ್ಟೇ. ಇದು ಕೂಡ ಸಿಂಪಲಾಗಿ ಏನಾದ್ರೂ ಬೇಕು ಅಂದರೆ ತೊಗೋಬೋದು. ಯೋಗ್ ಪಾಟಲ್ಲಿ ಈ ಥರ ಡಿಸೈನ್ ಇದೆ. 3/4 ಸ್ಲೀವ್ ಬರುತ್ತೆ. ಹಾಗೆ ಸ್ಲೀವಲ್ಲೂ ಕೂಡ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಇನ್ನು ಸಿಲ್ವರ್ ಕಲರಲ್ಲಿ ಈ ಥರ ಬುಟ್ಟ ಬುಟ್ಟ ಥರ ಪ್ರಿಂಟ್ ಬಂದಿದೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಒನ್ ಬಂದು ಹೋಮ್ ಟೆಂಪಲ್. ನಾನು ಗಣೇಶ ಕೂರಿಸಿದ್ದೆ ಅಲ್ವಾ ಈ ಸತಿ ಗಣೇಶ ಹಬ್ಬದಲ್ಲಿ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸಹ ಯಾರಾದ್ರೂ ಬ್ಯಾಚುಲರ್ಸ್ ಇದ್ದರೆ, ಹಾಸ್ಟೆಲಲ್ಲಿದ್ದರೆ, PGಯಲ್ಲಿದ್ದರೆ ಅವರಿಗಂತೂ ಬೆಸ್ಟ್ ಹೇಳ್ಬೋದು. ಯಾಕೆಂದರೆ ತುಂಬ ಜಾಸ್ತಿ ಫೋಟೋಸ್ ಏನೂ ಇರೋದಿಲ್ಲ. ತುಂಬ ಕಳಶ ಕೂರಿಸೋದು, ತೆಂಗಿನಕಾಯಿ ಇಟ್ಕೊಂಡು ಕಳಶ ಕೂರಿಸೋದು ಆ ಥರ ಎಲ್ಲ ಇರಲ್ವಲ್ಲ. ತುಂಬ ಸಿಂಪಲ್ಲಾಗಿ ಒಂದು ಪುಟಾಣಿ ವಿಗ್ರಹ ಇಲ್ಲಾಂದರೆ ಪುಟಾಣಿ ಫೋಟೋ ಇಟ್ಟು 2 ದೀಪ ಹಚ್ಚೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ. 350 ರೇಂಜ್, ಬಿಲೋ 400 ಅಂತ ಅನ್ಕೋಬೋದು. ಡಿಸೈನ್ ನೋಡ್ತಿರ್ಬೋದು, ಕಂಬ ಥರ, ಮಂಟಪ ಥರ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಲಕ್ಷ್ಮಿ ಕೂರಿಸೋದಕ್ಕೆ, ಗಣೇಶ ಕೂರಿಸೋದಕ್ಕೆ, ಇಲ್ಲಾಂದರೆ ಅಲಂಕಾರ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೋಬೋದು. ನಾನು ಮೊದಲೇ ಹೇಳ್ದಾಗೆ ಒಂದು ವಿಗ್ರಹ ಇಲ್ಲಾಂದರೆ ಒಂದು ಫೋಟೋ, 2 ದೀಪ ಇಟ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ತುಂಬ ಜಾಸ್ತಿ ಫೋಟೋಸ್, ತೆಂಗಿನಕಾಯಿ ಇಟ್ಟು ಕಳಶ ಎಲ್ಲ ಇರ್ತೀವಿ ಅಂದರೆ ಅದು ತುಂಬ ಜಾಸ್ತಿ ಅಂತ ಅನಿಸುತ್ತೆ, ಹೆವಿ ಅಂತ ಅನಿಸುತ್ತೆ. ಹಾಗೆ ಇದಕ್ಕೆ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೂ ಸಹ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದಷ್ಟು ವುಡನ್ ಸ್ಪ್ಯಾಚುಲಾಗಳು ಬೇಕಾಗಿತ್ತು ಅಂತ ತರಿಸ್ಕೊಂಡಿದ್ದೆ. ಇದು ಒಂದು ಸೆಟ್ ಆಫ್ 7 ಬರುತ್ತೆ, ನೋಡ್ತಿದ್ದೀರಾ ಅಲ್ವಾ. ಸೌಟಿಂದ ಹಿಡಿದು ಇನ್ನು ಎಣ್ಣೆನಲ್ಲಿ ಎತ್ತೋದಕ್ಕಿದೆ, ಮತ್ತು ದೋಸೆ
ಹಾಕೋದಕ್ಕೆ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ತು. ಬಹಳಷ್ಟು ಜನ ಹುಡುಕ್ತಿರ್ತೀರಾ. ಒಂದೊಂದು ಕೂಡ ಒಂದೊಂದು ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇನ್ನು ವುಡನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದು 2-3 ಸತಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಎಣ್ಣೆ ಎಲ್ಲ ಹಚ್ಚಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕು. ಯಾಕಂದರೆ ಮರದ್ದು ಸ್ಮೆಲ್ ಹಾಗೇ ಇರುತ್ತಲ್ವ, ಅದಕ್ಕೋಸ್ಕರ. ಎಲ್ಲೂ ಕೂಡ ಡ್ಯಾಮೇಜ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ವುಡ್ಡಿಂದ ಮಾಡಿರುವಂಥ ಸ್ಪ್ಯಾಚುಲಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂಥರ ಸೌಟ್ ತೊಗೊಂಡಿದ್ದೀನಿ. ಇದು ಯಾಕೆ ಅಂತಂದರೆ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗಿದೆ ಅಲ್ವಾ, ಮನೆಯಲ್ಲಿ ಖಾರ ಬೂಂದಿ ಮಾಡ್ಕೊಳ್ಳೋದಕ್ಕೆ ಮತ್ತು ಬೂಂದಿ ಲಾಡು ಮಾಡ್ಕೊಳ್ಳೋದಕ್ಕೆಲ್ಲ ಬೇಕಾಗುತ್ತೆ. ಇದನ್ನು ನಾನು ಹೊರಗಡೆ ಕೇಳಿದೆ. ಆಲ್ಮೋಸ್ಟ್ 200-250 ರುಪೀಸ್ ಹೇಳಿದರು. ಬಟ್ ಇಲ್ಲಿ ಅಂದರೆ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಕ್ತು. ಇದು ಬಂದು ವುಡನ್ ಹ್ಯಾಂಡಲ್ ಬರುತ್ತೆ. ಹಾಗೆ ಈ ಹೋಲ್ಸ್ ನೋಡ್ತಿರ್ಬೋದು, ಪರ್ಫೆಕ್ಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಖಾರ ಬೂಂದಿ ಎಲ್ಲ ಮನೇಲಿ ಮಾಡ್ಕೊಳ್ಳೋದಕ್ಕೆ. ನಾನು ಯೂಶಲ್ ಆಗಿ ಅಡುಗೆಗಳು ಮಾಡ್ತಿರ್ತೀನಿ ಜಾಸ್ತಿ. ಮನೆಯಲ್ಲೇ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಥರದ್ದು ಬೇಕಾಗಿತ್ತು. ನಾರ್ಮಲ್ ಜಾಲರಿ ಇರುತ್ತಲ್ವ, ಅದರಲ್ಲಿ ನಾನು ಮಾಡ್ಕೋತಿದ್ದೆ. ಬಟ್ ಈ ಥರದ್ದೊಂದು ಬೇಕಿತ್ತು ಅಂತ ತೊಗೊಂಡಿದ್ದೀನಿ. ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಎಲ್ಲರಿಗೂ ಬ್ಲ್ಯಾಕ್ ಕಲರ್ ಕುರ್ತಾ ಸೆಟ್ ಅಂದರೆ ಬಹಳ ಇಷ್ಟ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬ್ಲ್ಯಾಕ್ ಕಲರ್ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಪ್ಯಾಂಟ್ ಮತ್ತು ಕುರ್ತಾ ಬರುತ್ತೆ. ಅದಕ್ಕೆ ನೀವು ಯಾವ ಕಲರ್ದು ದುಪ್ಪಟ್ಟನಾದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ದುಪ್ಪಟ್ಟ ಕೆಲವರು ಹಾಕ್ಕೊಳ್ಳೋದಿಲ್ಲ, ಕೆಲವರು ಹಾಕ್ಕೋತಾರೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೋಬೋದು. ಬ್ಲ್ಯಾಕ್ ಕಲರ್ಗೆ ಎಲ್ಲ ಕಲರು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾನು ಯೂಶಲ್ ಆಗಿ ಪಿಂಕ್ ಪೇರ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ನೀವು ಈ ಥರ ಬ್ಲೂ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ರೆಡ್ ಆಗಿರ್ಬೋದು, ಈ ಥರ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಕುರ್ತಾ ನಾನು ತೊಗೊಂಡಿರೋದ್ರಲ್ಲಿ. ತುಂಬ ಅಂದರೆ ತುಂಬ ಡೀಸೆಂಟಾಗಿ ಸಖತ್ತಾಗಿ ಕಾಣಿಸುತ್ತೆ. ಫುಲ್ ಸ್ಲೀವ್ ಬರುತ್ತೆ. ಇದು ಬಿಲೋ 500 ಸಿಕ್ಬಿಡುತ್ತೆ ಈ ಕುರ್ತಾ. ಇದು ಪ್ಲೇನ್ ಕುರ್ತಾ ಬರುತ್ತೆ, ಅಂದರೆ ದುಪ್ಪಟ್ಟ ಮತ್ತು ಪ್ಯಾಂಟ್ ಎಲ್ಲ ಬರೋದಿಲ್ಲ. ಓನ್ಲಿ ಕುರ್ತಾ ಮಾತ್ರ ಬರುತ್ತೆ. ಎಂಬ್ರಾಯ್ಡ್ರಿ ಬರುತ್ತೆ ಯೋಗ್ ಪಾರ್ಟಲ್ಲಿ. ಇನ್ನು ಸ್ಲೀವ್ಸಲ್ಲೂ ಕೂಡ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಬಾಟಮಲ್ಲೂ ಸಹ ಎಂಬ್ರಾಯ್ಡ್ರಿ ಬಂದಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ಅಂತೂ ನಾವು ಟೈಲರ್ ಹತ್ರ ಮಾಡಿಸ್ಕೋತೀವಲ್ವಾ, ಅದೇ ಥರ ಫಿಟ್ಟಿಂಗ್ ಬರುತ್ತೆ. ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಸೂಪರಾಗಿದೆ. ಇನ್ನೊಂದು ಬೆಸ್ಟ್ ಏನು ಅಂತಂದರೆ ಇದರಲ್ಲಿ ವಿತ್ ಲೈನಿಂಗಲ್ಲಿ ಬರುತ್ತೆ ಈ ಕುರ್ತಾ. ಅಂದರೆ ನಾರ್ಮಲ್ ತೆಳು ಬಟ್ಟೆ ಅಂತ ಅಲ್ಲ, ವಿತ್ ಲೈನಿಂಗಲ್ಲಿ ಬರುತ್ತೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಆರಾಮಾಗಿ ತೊಗೋಬೋದು. ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ವರ್ತ್ ಅಂತಲೇ ಹೇಳ್ಬೋದು. ಇನ್ನು ನಾನು ಯೂಸ್ ಮಾಡುವಂಥ ಸ್ಕರ್ಟ್ಗಳ ಬಗ್ಗೆ ಸಹ ಕೇಳ್ತಿರ್ತೀರಾ. ನಾನು ಡೈಲಿ ಯೂಸ್ ಮಾಡುವಂಥ ಸ್ಕರ್ಟ್ ಇದು ನೋಡ್ತಿದ್ದೀರಾ ಅಲ್ವಾ. ಇದರಲ್ಲಿ ಈ ಥರ ಸ್ವಲ್ಪ ಕ್ರಸ್ಟ್ ಮೆಟೀರಿಯಲ್ ಇರುತ್ತಲ್ವ, ಆ ಥರ ಬರುತ್ತೆ. ಹಾಗೆ ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ಇದೇ ಕಲರ್ ಅಂತಲ್ಲ, ಒಂದು ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಎಲ್ಲ ಕಲರ್ ಸೇಮೇ ಬರುತ್ತೆ. ಅದರಲ್ಲಿ ಈ ಥರ ವೈಟ್ ಕಲರ್ ಪ್ರಿಂಟ್ ಇದೆ ಅಲ್ವಾ, ಆ ಥರ ಬರುತ್ತೆ. ಇದು ಸಹ ವಿತೌಟ್ ಲೈನಿಂಗ್ಗೆ ಬರೋದು, ವಿತ್ ಲೈನಿಂಗ್ ಬರೋದಿಲ್ಲ. ಎಲಾಸ್ಟಿಕ್ ಬಂದಿರುತ್ತೆ. ಇದೊಂದು ಎಕ್ಸ್ಟ್ರಾ ಕಲರ್ ಇರಲಿ ಅಂತ ತೊಗೊಂಡಿದ್ದೆ. ಅಂದರೆ ಫಸ್ಟ್ ಒನ್ ಏನು ತೋರಿಸಿದ್ದೆ ನಾನು ಗ್ರೀನ್ ಕಲರ್ದು, ಸೇಮ್ ಅದೇ ಥರ ಡಿಸೈನ್ ಇರುವಂಥದ್ದು, ಆದರೆ ಕಲರ್ ಚೇಂಜ್ ಇರುವಂಥದ್ದು. ಬಟ್ ಇದು ತುಂಬ ಬ್ರೈಟಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕೂಡ ಕಾಣಿಸುತ್ತೆ. ಈ ಥರ ಶಾರ್ಟ್ ಟಾಪ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಬಿಲೋ ನೀ ಬರ್ತಾ ಇದೆ. ನೀವು ಸ್ವಲ್ಪ ಕುಳ್ಳ ಇದ್ದೀರಾ ಅಂತಂದರೆ ಫುಲ್ ಲೆಂತೆ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಇರುತ್ತೆ ನೋಡಿ, ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸುತ್ತೆ. ಬಟ್ ಇದು ಗ್ರೀನ್ ಕಲರ್ ಇರುವಂಥ ಸ್ಕರ್ಟ್ ಇದು ಸಹ ವಿತೌಟ್ ಲೈನಿಂಗಲ್ಲೇ ಬರುತ್ತೆ. ಇದು ನನಗೆ ಫುಲ್ ಲೆಂತೆ ಬರುತ್ತೆ. ಫಸ್ಟ್ 2 ಏನು ತೋರಿಸಿದ್ದೆ ಅದು ಆ್ಯಂಕಲಿಂದ ಸ್ವಲ್ಪ ಮೇಲ್ಗಡೆ ಬರ್ತಿದೆ ಅಷ್ಟೇ. ಬಟ್ ಇದು ಫುಲ್ ಲೆಂತೆ ಬಂದುಬಿಡುತ್ತೆ ನನಗೆ. ಇದು ಸಹ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಸಹ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಕೆಲವ್ರಿಗೆ ಪ್ಯಾಂಟ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಸ್ಕರ್ಟ್ಸ್ಗಳನ್ನ ತೊಗೋಬೋದು. ಇದೆಲ್ಲದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.